ನಾವು ಪ್ರತಿದಿನ ರುಚಿಯಾದ ಆಹಾರವನ್ನು ಸೇವಿಸುತ್ತೇವೆ. ಆದರೆ ಆ ಆಹಾರ ಎಷ್ಟು ಸುರಕ್ಷಿತ ಎಂದು ಎಂದಾದರೂ ಯೋಚಿಸಿದ್ದೀರಾ? ಕಲಬೆರಕೆ ಆಹಾರ ಮತ್ತು ಅಶುಚಿತ್ವದ ಕೈ ಅಡುಗೆ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಆಹಾರ ಸುರಕ್ಷತೆ ಹೇಗಿದೆ, ಆಹಾರ ಖರೀದಿಸುವಾಗ ನಾವು ಗಮನಿಸಬೇಕಾದ ಅಂಶಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿ ಆಹಾರದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಇರುವ ಮುಖ್ಯ ಸಂಸ್ಥೆಯೇ FSSAI. ನೀವು ಯಾವುದೇ ಪ್ಯಾಕ್ ಮಾಡಿದ ಆಹಾರವನ್ನು ಖರೀದಿಸಿದಾಗ ಅದರ ಮೇಲೆ ಈ ಲೋಗೋ ಮತ್ತು 14 ಅಂಶಗಳ ಪರವಾನಗಿ ಸಂಖ್ಯೆ ಇದೆಯೇ ಎಂದು ಪರೀಕ್ಷಿಸಿ. ಇದು ಆ ಆಹಾರ ಸುರಕ್ಷಿತ ಎಂದು ಸರ್ಕಾರ ನೀಡುವ ಪ್ರಮಾಣ ಪತ್ರ. ಇತ್ತೀಚೆಗೆ ಹಾಲು, ತುಪ್ಪ ಮತ್ತು ಮಸಾಲೆ ಪದಾರ್ಥಗಳಲ್ಲಿ ಕಲಬೆರಕೆ ಹೆಚ್ಚಾಗಿದೆ. ಟೀ ಪುಡಿಯಲ್ಲಿ ಕೃತಕ ಬಣ್ಣ ಮತ್ತು ಮೆಣಸಿನಕಾಯಿಯಲ್ಲಿ ಇಟ್ಟಿಗೆ ಪುಡಿ ಸೇರಿಸಿರಬಹುದು. ಇದನ್ನು ಮನೆಯಲ್ಲಿಯೇ ಸಣ್ಣ ಪರೀಕ್ಷೆಗಳ ಮೂಲಕ ಕಂಡುಹಿಡಿಯಬಹುದು. ಇಂತಹ ಕಲಬೆರಕೆ ಘಟನೆಗಳು ಸಮಾಜದಲ್ಲಿ ನಡೆಯುತ್ತಲೇ ಇರುವುದರಿಂದ ಈಗ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದಲ್ಲಿನ ಜವಾಬ್ದಾರಿಯುತ ಅಭ್ಯಾಸಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿರುವ ಸಾಕ್ಷಂ ಎಂಬ ವಿಚಾರ ಸಂಕಿರಣ ಆಯೋಜಿಸಿ ಚರ್ಚಿಸಲಾಗಿದೆ. Food safety incidents that were reported in the media that completely, in some sense, eroded faith in the hospitality sector. People were worried कि यार बाहर रेस्टोरेंट में जाएंगे या नहीं जाएंगे. FSSAIನ ಮಾಜಿ ಸಿಇಒ ಪವನ್ ಅಗ್ರವಾಲ್, ಕೆಫೆ ಕಾಫಿ ಡೇ ಸರ್ವರಾಜು ಸರಪಳಿ ಅಧ್ಯಕ್ಷ ಸತ್ಯಾನಂದ ಬಿ, ಬೃಹತ್ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಹೊಳ್ಳ, MS ರಾಮಯ್ಯ ಕಾಲೇಜಿನ ಪ್ರತಿನಿಧಿಗಳು ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು. And when some well-known restaurants and hotels, these concerns arise from them, so there is a complete erosion of faith and trust in eating out, which does not obviously augur well for the hospitality sector. ಅಡುಗೆ ಮಾಡುವವರು, ಹೋಟೆಲ್ಗಳು, ರೆಸ್ಟೋರೆಂಟ್ ನಿರ್ವಾಹಕರು, ಆಹಾರ ವ್ಯವಹಾರ ಮಾಲೀಕರು, ಆಹಾರ ನಿರ್ವಾಹಕರು ಮತ್ತು ಉದಯೋನ್ಮುಖ F&B ಉದ್ಯಮಗಳನ್ನು ಸುರಕ್ಷಿತ ಮಾನದಂಡಗಳು, ಕಾರ್ಯಾಚರಣೆಯ ದಕ್ಷತೆ ಮತ್ತು ಒಟ್ಟಾರೆ ಸೇವಾ ಗುಣಮಟ್ಟವನ್ನು ಸುಧಾರಿಸಲು ಪ್ರಾಯೋಗಿಕ ಒಳನೋಟಗಳೊಂದಿಗೆ ಸಜ್ಜುಗೊಳ್ಳಲು ಈ ಸಂಕಿರಣವನ್ನು ನಡೆಸಲಾಗಿದೆ. ಒಟ್ಟಾರೆ ಒಂದು ವೇಳೆ ನೀವು ಖರೀದಿಸಿದ ಆಹಾರ ಕಳಪೆಯಾಗಿದ್ದರೆ ಅಥವಾ ಹೋಟೆಲ್ನಲ್ಲಿ ಅಶುಚಿತ್ವ ಕಂಡುಬಂದರೆ ಸುಮ್ಮನಿರಬೇಡಿ. ಅಂತಹ ಹೋಟೆಲ್ಗಳ ಮೇಲೆ ದೂರು ಸಲ್ಲಿಸುವ ಅಧಿಕಾರ ನಿಮಗಿದೆ. ನೆನಪಿಡಿ, ಆರೋಗ್ಯವೇ ಭಾಗ್ಯ. ಸುರಕ್ಷಿತ ಆಹಾರ ಸೇವಿಸಿ ಆರೋಗ್ಯವಾಗಿರಿ.